ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮಹಾದೇವ ರೌಡಿ ಹತ್ರ, ಲೇ ನನ್ನ ತಂಗಿ ಮೈಮುಟ್ದ ಅನ್ನೋ ಒಂದೇ ಒಂದು ಕಾರಣಕ್ಕೆ ಗರುಡ ಅನ್ನೋ ರೌಡಿನ ಕೈ ಕತ್ತರಿಸ್ದವ್ ನಾನು. ಅಂಥದ್ರಾಗೆ ಅವಳ ಜೀವನದಲ್ಲಿ ಆಟ ಆಡಿದ ನಾಯಿಗಳನ್ನು ಸುಮ್ಕೆ ಬಿಡ್ತೀನಿ ಅಂದ್ಕೊಂಡಿದ್ಯಾ? ನಿನಗೆ ಎರಡು ಆಯ್ಕೆ ಕೊಡ್ತೀನಿ. ಒಂದು, ಸತ್ಯ ಹೇಳದೆ ಸಾಯೋದು, ಇನ್ನೊಂದು ಬಾಯಿ ಬಿಟ್ಟು ಬದುಕೋದು. ಹೇಳ, ಇದ್ರ ಹಿಂದೆ ಯಾವ ಇದ್ದಾನೆ ಅನ್ನೋದನ್ನು ಬೊಗಳಲ್ಲ ಅಂತ ಮಹಾದೇವ ರೌಡಿಗೆ ಹೊಡಿತಾನೆ. ಬಿಟ್ಬಿಡೋಣ ಅಂತಾನೆ ರೌಡಿ. ಹೇಳಕ್ಕಿಲ್ವಾ ಅಂತ ಮತ್ತೆ ಮಹಾದೇವ ಹೊಡಿತಾನೆ. ಹೇಳು ಅಂತಾನೆ ಮಹಾದೇವ. ಹೇಳ್ತೀನಣ್ಣ, ಇದ್ರ ಹಿಂದೆ ಇರೋದು ನಿಮ್ಮನೆ ಅಳಿಯ ಕಿಟ್ಟಿ ಅಣ್ಣ ಅಂತಾನೆ ರೌಡಿ. ಆಗ ಶಾಕ್ನಿಂದ ಮಹಾದೇವ ನೋಡ್ತಾನೆ. ನಾನು ಅವತ್ತೇ ಹೇಳಲಿಲ್ವಾ? ನಾನು ಅವತ್ತು ಹೇಳಿದರೆ ಯಾರೂ ನಂಬಲಿಲ್ಲ, ಇವಾಗ ಗೊತ್ತಾಯ್ತಾ? ಸಾಕ್ಷಿ ಸಿಕ್ತಾ ಅಂತಾಳೆ ಕಾವ್ಯ. ಕಿಟ್ಟಿ ಅಂತಾನೆ ಮಹಾದೇವ. ಈಚೆ ಪ್ರೇಮ ಶ್ರೀನಿವಾಸ್ ಅವರನ್ನು ಒಂದು ರೂಮಿಗೆ ಕರ್ಕೊಂಡು ಬಂದು ಕೂತ್ಕೊಳ್ಳಿ ಅಂತ ಕೂರಿಸಿ, ಮಾವಯ್ಯ ಇದು ನಾನು ರಾಮ್ ಇರೋ ರೂಮ್, ಇಲ್ಲಿ ಯಾರೂ ಬರಲ್ಲ. ಆ ದಾಮಿನಿ ಅಂತೂ ಈ ಕಡೆ ತಲೆ ಹಾಕು ಮಲಗಲ್ಲ, ನೀವೇನು ತಲೆ ಕೆಡಿಸ್ಕೋಬೇಡಿ. ನಿಮಗೋಸ್ಕರ ಊಟ ತಿಂಡಿ ಹಣ್ಣು ಹಂಪಲು ಎಲ್ಲ ನಿಮಗೆ ವ್ಯವಸ್ಥೆ ಮಾಡಿಸ್ತೀನಿ. ನಿಮ್ಮ ಮಾವ ನಿಮಗೇನಾದರೂ ಬೇಕಂದರೆ ಒಂದೇ ಒಂದು ಫೋನ್ ಮಾಡಿ, ರಿಂಗ್ ಆಗೋಷ್ಟೊತ್ತಿಗೆ ಪ್ರೇಮ ಇಲ್ಲಿರ್ತಾಳೆ, ನೀವು ಧೈರ್ಯವಾಗಿ ಇಲ್ಲಿರಬಹುದು ಅಂತಾಳೆ ಪ್ರೇಮ. ನನ್ನ ಮನೇಲಿ ನನ್ನ ಹೆಂಡತಿ ಇರೋ ಮನೇಲಿ ನಾನೇ ಕಳ್ಳನ ತರಹ ಬಚ್ಚಿಟ್ಕೊಳ್ಳೋ ಪರಿಸ್ಥಿತಿ ಬಂತಲ್ಲ ಅಂತಾರೆ ಶ್ರೀನಿವಾಸ್. ಮನೆ ಯಜಮಾನ ತನ್ನದೇ ಮನೆಯಲ್ಲಿ ಅತಿಥಿಯಾಗಿ ಬರ್ಬೋದು ಮಾವಯ್ಯ, ಆದರೆ ಅದೇ ಮನೆಯಲ್ಲಿ ಈ ಯಜಮಾನನಿಗೆ ತೊಂದರೆ ಆಗೋದಕ್ಕೆ ಈ ಪ್ರೇಮ ಖಂಡಿತ ಬಿಡಲ್ಲ ಅಂತಾಳೆ ಪ್ರೇಮ. ಆದರೆ ಆ ದಾಮಿನಿ ಕಣ್ತಪ್ಪಿಸಿ ನನ್ನ ಮನೇಲೇ ನನಗೆ ಆಶ್ರಯ ಕೊಟ್ಟಿದೆಯಲ್ಲಮ್ಮ, ನಿನಗೆ ಹೇಗೆ ಥ್ಯಾಂಕ್ಸ್ ಹೇಳಬೇಕೋ ಗೊತ್ತಾಗ್ತಿಲ್ಲ ಅಂತಾರೆ ಶ್ರೀನಿವಾಸ್. ಮಾವಯ್ಯ ಥ್ಯಾಂಕ್ಸ್ ಎಲ್ಲ ಯಾಕೆ ಹೇಳ್ತೀರಾ ನೀವು? ನಾನು ನಿಮಗೆ ಅವತ್ತೇ ಹೇಳಿದ್ದೀನಿ, ಇವತ್ತು ಮಾತು ಕೊಡ್ತಿದ್ದೀನಿ ಅಂತ ಅವ್ರ ಕೈ ಮೇಲೆ ಕೈ ಇಟ್ಟು, ಮಾವಯ್ಯ ಕಲ್ಯಾಣಿ ಅತ್ತೆ ಜೊತೆ ನಿಮ್ಮ ಮದುವೆ ವಾರ್ಷಿಕೋತ್ಸವವನ್ನು ಇಡೀ ಊರೇ ಹಬ್ಬದ ಥರ ಆಚರಿಸ್ಬೇಕು, ಹಾಗೆ ಮಾಡ್ತೀನಿ. ನಿಮ್ಮಿಬ್ಬರನ್ನ ಒಂದೇ ವೇದಿಕೆ ಮೇಲೆ ನಿಲ್ಲಿಸೋ ಜವಾಬ್ದಾರಿ ನಂದು ಅಂತಾಳೆ ಪ್ರೇಮ ನಿಂತರ ಸೊಸೆ ಸಿಗೋಕೆ ಈ ಕುಟುಂಬ ಪುಣ್ಯ ಮಾಡಿತ್ತಮ್ಮ. ದಾಮಿನಿ ಕುತಂತ್ರಕ್ಕೆ ನಾನು ಸೋತೋಗಿದ್ದೆ, ಆದರೆ ನಿನ್ನ ಧೈರ್ಯ ನೋಡಿ ನನಗಂತೂ ಒಂದು ಅರ್ಥ ಆಯಿತು. ಈ ಮನೆನ ಒಡೆದು ಹಾಕೋಕೆ 100 ಜನ ಹೊಂಚಾಗ್ತಾ ಇರ್ಬೋದು, ಆದರೆ ಆ ಚದುರಿ ಹೋಗೋ ಸಂಬಂಧಗಳನ್ನು ನಂಬಿಕೆಗಳನ್ನು ಒಂದೇ ಎಳಿಲಿ ಕಟ್ ನಿಲ್ಲಿಸೋಕೆ ಅಂತಾನೆ ಆ ದೇವರು ನಿನ್ನನ್ನು ರಾಮ್ ಜೀವನದಲ್ಲಿ ಕಳಿಸಿರ್ಬೇಕಮ್ಮ ಅಂತಾರೆ ಶ್ರೀನಿವಾಸ್. ಈಚೆ ರೌಡಿ ಹತ್ರ ಮಾದೇವ, ಅಲ್ಲೇ ನಂತವ ಕಣ್ಣ ಮುಚ್ಚಲೆ ಆಡಬೇಡ, ಇದ್ರ ಹಿಂದೆ ಇರೋದು ಕಿಟ್ಟಿನೇನಾ? ನಿಜ ಹೇಳ ಅಂತಾನೆ ಮಹಾದೇವ. ನಮ್ಮ ತಾಯಿ ಆಣೆ ಸತ್ಯ ಹೇಳ್ತೀನಣ್ಣ, ಆ ಕಿಟ್ಟಿ ಸಾಹೇಬ್ರೆ ನಮಗೆಲ್ಲ ದುಡ್ಡು ಕೊಟ್ಟು ಮಾಡಿಸಿದ್ದು, ಸುಳ್ಳು ಹೇಳ್ತಿಲ್ಲಣ್ಣ, ಬಿಟ್ಬಿಡಿ ಅಣ್ಣ ಅಂತಾನೆ ರೌಡಿ. ಮಹಾದೇವ ನಿನಗೆ ಇನ್ನೂ ನಂಬಿಕೆ ಬರ್ತಿಲ್ವಾ? ಆ ಕಿಟ್ಟಿ ಯಾವ ಮಟ್ಟಕ್ಕೆ ಬೇಕಾದರೂ ಇಳಿತಾನೆ ಅಂತ ನನಗೆ ಮೊದಲೇ ಗೊತ್ತಿತ್ತು. ಪಂಚಮಿನ ಮದುವೆ ಆಗೋದಕ್ಕೆ ಅವನು ಈ ಸಂಚು ಮಾಡಿದ್ದು ಅಂತಾಳೆ ಕಾವ್ಯ. ಹಾಗಾದರೆ ಅವನು ಬದುಕಿರಬಾರ್ದು ಕಾವ್ಯ, ನನ್ನ ತಂಗಿ ಬಾಳಲ್ಲಿ ಬೆಂಕಿ ಇಟ್ಟ ಕಿಟ್ಟಿ ಬದುಕಿರಬಾರ್ದು ಅಂತಾನೆ ಮಹಾದೇವ. ಅಣ್ಣ ಬಿಟ್ಬಿಡೋಣ ನನ್ನ ಅಂತಾನೆ ರೌಡಿ. ಈಚೆ ದಾಮಿನಿ ಫೋನಲ್ಲಿ ರಾಮ್ ಕ್ಲಿನಿಕ್ ಹತ್ರ ಹೋಗಿದ್ದೆ, ಆ ಪ್ರೇಮ ಇಲ್ಲ ಅಂದರೆ ಅವಳು ಶ್ರೀನಿವಾಸನ ಗಡಿ ದಾಡ್ಸೋಕ್ಕೆ ಹೋಗಿರ್ತಾಳೆ. ನೀವು ಅಲ್ಲೆಲ್ಲ ಹುಡುಕಿ ಒಂದಷ್ಟು ಜನ ಹುಡುಗರನ್ನ ರೈಲ್ವೆ ಸ್ಟೇಷನ್ಗೆ ಬಸ್ ಸ್ಟ್ಯಾಂಡ್ಗೆ ಕಳಿಸಿ, ಹಾಗೆ ಗಾಡಿ ತೊಗೊಂಡು ಹೈವೇ ಹತ್ರನೂ ಹೋಗೋಕೆ ಹೇಳು. ನೋಡು ಜಾಸ್ತಿ ದೂರ ಅವ್ರು ಹೋಗಿರ್ಲಿಕ್ಕಿಲ್ಲ, ಅಲ್ಲೆಲ್ಲ ಹುಡುಕ್ತಾ ಇರಿ ಹಾಗೇನೆ ಅಂತ ದಾಮಿನಿ ಹೇಳುವಾಗ ಪ್ರೇಮನ ನೋಡಿ ಕಾಲ್ ಕಟ್ ಮಾಡಿ, ಪ್ರೇಮ ಎಲ್ಲಿಗೆ ಹೋಗಿದ್ದೆ? ಶ್ರೀನಿವಾಸ್ ಎಲ್ಲಿದ್ದಾನೆ? ಮರುವಾದೆಯಿಂದ ಉತ್ತರ ಕೇಳ್ತಾ ಇದ್ದೀನಿ, ಬಾಯ್ ಬಿಡು ಅಂತಾಳೆ ದಾಮಿನಿ. ಅಲ್ಲಲ್ಲೇ ಗರ್ಜಿಸುತ್ತಿದ್ದಿದ್ದು ಹುಲಿ ಈಗ ಇಲಿ ಥರ ಕುಯ್ ಅಂತಿದೆ. ಯಾಕೆ ದಾಮಿನಿ ಅಷ್ಟೊಂದು ಗಾಬರಿಯಾಗಿದೆಯಾ? ಮುಂಚೆ ಎಲ್ಲ ನಿನ್ನ ಮುಖದಲ್ಲಿ ದಿಮಾಕು ನಗು ಗತ್ತು ಎಲ್ಲ ಇರ್ತಿತ್ತು, ಆದರೆ ಈಗ ಏನೂ ಕಾಣಿಸ್ತಿಲ್ಲ, ಎಲ್ಲ ಮಾಯ ಆಗಿಬಿಟ್ಟಿದೆ ಅಂತಾಳೆ ಪ್ರೇಮ. ಏಯ್ ನಿನ್ನನ್ನು ಅಂತಾಳೆ ದಾಮಿನಿ. ಏನೂ ಮಾಡ್ಕೊಳಕ್ಕಾಗಲ್ಲ, ಅದು ನಿನಗೂ ಗೊತ್ತಿರೋ ವಿಷಯ, ಸುಮ್ಮನೆ ಯಾಕೆ ಗಂಟ್ಲು ಹಾಳು ಮಾಡ್ಕೋತಿದ್ಯಾ? ನೀನೇನೋ ಪ್ರಶ್ನೆ ಕೇಳಿದ್ಯಲ್ಲ, ಅದಕ್ಕೆ ಉತ್ತರ ಕೊಡ್ತೀನಿ ಇರು. ಏನು ಕೇಳಿದೆ? ನೆನಪಾಯ್ತು, ಶ್ರೀನಿವಾಸ್ ಮಾವ ಎಲ್ಲಿದ್ದಾರೆ ಅಂತ ಕೇಳ್ತಿದ್ಯಾ? ಅವರು ಎಲ್ಲಿರಬೇಕೋ ಅಲ್ಲಿ ಸುರಕ್ಷಿತವಾಗಿದ್ದಾರೆ, ನಾನೇ ಅವರನ್ನು ಕಳಿಸಿದ್ದೀನಿ. ನಿನ್ನ ಕಿತ್ತೋಗಿರೋ ಬಂಟರು ಎಲ್ಲರನ್ನು ಸೇರಿಸಿ ಎಲ್ಲ ಹುಡುಕಿಸ್ಬೇಕು ಅಂತ ಇದೆಯೋ ಎಲ್ಲ ಕಡೆ ಹುಡುಕ್ಸು, ಸಾಧ್ಯ ಆದರೆ ಹುಡುಕಿ ತೋರಿಸು ನೋಡೋಣ ಅಂತಾಳೆ ಪ್ರೇಮ. ಏಯ್ ನನ್ನ ತುಂಬ ಅಂಡರ್ ಎಸ್ಟಿಮೇಟ್ ಮಾಡ್ತಿದ್ಯಾ ನೀನು ಅಂತಾಳೆ ದಾಮಿನಿ. ಏನೋ ಅಪ್ಪ, ನನಗೆ ಅದೆಲ್ಲ ಅರ್ಥ ಆಗಲಿಲ್ಲ. ನನಗೆ ಅರ್ಥ ಆಗಿದ್ದು ನಿನ್ನ ಕೊಂಬನ್ನು ಮುರಿದಿದ್ದೀನಿ ಅಂತ ಪಕ್ಕ ಆಯಿತು. ನಿನ್ನ ಅಹಂಕಾರ ಕಾಲು ಕೆಳಗೆ ಬಂದಿದೆ ಅಲ್ವಾ, ಇದನ್ನು ಸವಾಲು ಅಂತಲೇ ತಿಳ್ಕೊ, ಸಾಧ್ಯ ಆದರೆ ಮಾವನ್ನ ಹುಡುಕಿ ತೋರಿಸು ಅಂತಾಳೆ ಪ್ರೇಮ. ಸರಿ ಕಣೆ, ನಿನ್ನ ಸವಾಲನ್ನು ನಾನು ಒಪ್ಕೋತೀನಿ. ನನ್ನ ಆಳುಗಳು ಈ ಊರಿನಲ್ಲಿ ಪ್ರತಿಯೊಂದು ಮೂಲೆಯಲ್ಲೂ ನಿನ್ನ ಮಾವನ್ನ ಹುಡುಕ್ತಿದ್ದಾರೆ. ಈ ದಾಮಿನಿ ಕಣ್ಣು ತಪ್ಪಿಸಿ ಅವ್ರು ಎಲ್ಲೂ ಹೋಗೋಕ್ಕೆ ಸಾಧ್ಯ ಇಲ್ಲ, ನೋಡ್ತಾ ಇರು ಅಂತಾಳೆ ದಾಮಿನಿ. ಆಗ ಪ್ರೇಮ ನಗ್ತಾ, ಹುಡುಕ್ತಾ ಇದ್ದಾರಾ? ಇಡೀ ಊರು ಹುಡುಕ್ತಿದ್ದಾರಾ? ಹಾಂ ಹುಡುಕ್ಲಿ,
ಹುಡುಕ್ಲಿ. ಆಕಾಶದಲ್ಲಿ ಹಾರೋ ಹಕ್ಕಿ ಯಾವ ಕೊಂಬೆ ಮೇಲೆ ಕೂರುತ್ತೆ ಅನ್ನೋದನ್ನು ನಾವು ಊಹಿಸ್ಬೋದು, ಆದರೆ ನೆಲದ ಮೇಲೆ ಓಡಾಡೋ ಇರುವೆ ಯಾವ ಗುಂಪಿಗೆ ಹೋಗಿ ಸೇರಿಕೊಳ್ಳುತ್ತೆ ಅನ್ನೋದು ನಿನ್ನಂಥವ್ರಿಗಾಗಲಿ ನಿನ್ನ ಜೊತೆ ಇರೋ ಆ ಚೇಲಗಳಿಗಾಗಲಿ ಗೊತ್ತಾಗಲ್ಲ ಅಂತಾಳೆ ಪ್ರೇಮ ಓವರ್ ಆಗಿ ಆಡಬೇಡ. ಬೇಟೆಗಾರನ ಕಣ್ಣಿಗೆ ಬಿದ್ದ ಪ್ರಾಣಿ ಇವತ್ತಲ್ಲ ನಾಳೆ ಅವನ ಬಲೆಯೊಳಗೆ ಬೀಳುತ್ತೆ. ಶ್ರೀನಿವಾಸ್ ಎಲ್ಲೇ ಅಡಗಿರಲಿ, ಒಂದೇ ಒಂದು ಸಲ ನನ್ನ ಕೈಗೆ ಸಿಗಲಿ, ಕಣ್ಣಿಗೆ ಕಾಣಿಸ್ಲಿ, ಅವನನ್ನು ಬದುಕೋಕೆ ಮಾತ್ರ ಬಿಡೋದಿಲ್ಲ ಅಂತಾಳೆ ದಾಮಿನಿ. ಇನ್ಮೇಲೆ ನಿನ್ನ ಆಟನೂ ನಡೆಯಲ್ಲ, ನಿನ್ನ ಬೇಟೆನೂ ನಡೆಯಲ್ಲ. ಅದು ಎಲ್ಲಿ ಹುಡುಕ್ಸ್ಬೇಕು ಅಂತ ಇದೆಯೋ ನಿನ್ನ ಚೇಲಗಳನ್ನು ಬಿಟ್ಟು ಹುಡುಕ್ಸು ಹೋಗು ಅಂತಾಳೆ ಪ್ರೇಮ. ದಾಮಿನಿ ಹೋಗ್ತಾಳೆ. ಈಚೆ ಪಂಚಮಿ ಫೋನ್ ರಿಂಗ್ ಆಗ್ತಿರುತ್ತೆ. ಫೋನ್ ಎತ್ಕೊಳ್ಬೇಕು ಅನ್ನುವಾಗ ಕಿಟ್ಟಿ ಬಂದು ಫೋನ್ ಕಸ್ಕೊತಾನೆ. ಆಗ ಕೊಡು ಅಂತ ಪಂಚಮಿ ಸನ್ನೆ ಮಾಡ್ತಾಳೆ. ಏನು ಫೋನ್ ವಾಪಸ್ ಕೊಡಬೇಕಾ? ಅಲ್ಲ, ಫೋನ್ ಇಟ್ಕೊಂಡು ಏನು ಮಾಡಬೇಕು ನೀನು? ಯಾರಿಗೆ ಫೋನ್ ಮಾಡಬೇಕು ನಿನಗೆ ಅಂತಾನೆ ಕಿಟ್ಟಿ. ಆಗ ಫೋನ್ ನೋಡಿ, ಓ ಲವ್ ಬರ್ಡ್ಸ್, ಆ ಚೇತನ್ ಅಲ್ವಾ ಇದು? ಎಷ್ಟು ಧೈರ್ಯ ಇದ್ದರೆ ನನ್ನ ಹೆಂಡತಿಗೆ ಫೋನ್ ಮಾಡ್ತಾನೆ ಅಂತ ಕಾಲ್ ರಿಸೀವ್ ಮಾಡಿ, ಏಯ್ ಚೇತನ್, ಎಷ್ಟೋ ಧೈರ್ಯ ನಿನಗೆ, ನನ್ನ ಹೆಂಡತಿಗೆ ಫೋನ್ ಮಾಡ್ತೀಯಾ? ಯಾಕೆ ಜೀವದ ಮೇಲೆ ಆಸೆ ಇಲ್ವಾ ನಿನಗೆ? ಮದುವೆ ಮನೆಯಿಂದ ತಪ್ಪಿಸ್ಕೊಂಡ ತಕ್ಷಣ ನೀನು ಹೀರೋ ಅಂತ ಅಂದ್ಕೊಂಡಿದ್ಯಾ? ನನ್ನ ಕಣ್ಣಿಗೆ ಏನಾದರೂ ಕಾಣಿಸ್ಕೊಂಡ್ರೆ ನಿನ್ನ ಜೀವಂತವಾಗಿ ಬಿಡಲ್ಲ, ನೆನ್ಪಿಟ್ಕೊ ಅಂತಾನೆ ಕಿಟ್ಟಿ. ಕಿಟ್ಟಿ, ನನ್ನ ಆಮೇಲೆ ನೋಡ್ಕೊಳ್ಳುವೆ ಅಂತೆ, ಮೊದಲು ನಿನ್ನನ್ನು ನೀನು ಹೇಗೆ ಕಾಪಾಡ್ಕೊಳ್ಳೋದು ಅನ್ನೋದನ್ನು ಯೋಚನೆ ಮಾಡು. ಬಿರುಗಾಳಿ ನಿನ್ನನ್ನು ಹುಡ್ಕೊಂಡು ಮನೆಗೆ ಬರ್ತಿದೆ ಅಂತಾನೆ ಚೇತನ್. ಏನು ಬಿರುಗಾಳಿನ? ಯಾವುದೋ ಬಿರುಗಾಳಿ? ಯಾರೋ ಬರ್ತಿದ್ದಾರೆ, ನನ್ನ ಮೈ ಮುಟ್ಟೋ ಗಂಡಸು ಯಾವನೋ ಇದ್ದಾನೆ. ನೀನೇನಾದರೂ ಬಂದೆ ಅಂತ ಇಟ್ಕೊ, ನಿನ್ನ ಬಿಗ್ ಮೋಟ್ರಲ್ಲಿ ವಾಪಸ್ ಕಳಿಸ್ಬಿಡ್ತೀನಿ ಅಂತಾನೆ ಕಿಟ್ಟಿ. ನಾನು ಬರ್ತಿಲ್ಲ ಕಣೋ ಕಿಟ್ಟಿ, ಮದುವೆ ಮನೆಯಲ್ಲಿ ನನ್ನ ಕಿಡ್ನಾಪ್ ಮಾಡಿಸಿದ್ದು ನೀನೇ ಅನ್ನೋ ಸತ್ಯ ಮಹಾದೇವನಿಗೆ ಗೊತ್ತಾಗಿದೆ. ಬರ್ತಾ ಇರೋ ಬಿರುಗಾಳಿನೇ ಮಹಾದೇವಣ್ಣ. ಬದುಕಿದೆಯೋ ಅಥವಾ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋದ್ಯಾ ಅಂತಾನೆ ಚೇತನ್. ಏಯ್ ಸುಮ್ಮನೆ ಕತೆ ಕಟ್ಬೇಡ, ಮಹಾದೇವಂಗೆ ಗೊತ್ತಾದರೆ ನನಗೇನು? ಯಾವ ಸಾಕ್ಷಿ ಇಟ್ಕೊಂಡು ಮಾತಾಡ್ತಾರೆ ಅಂತ ನಾನು ನೋಡ್ತೀನಿ. ನಾನು ಈ ಮನೆಯೊಳಿಯ, ನನ್ನ ಹತ್ರ ಬಂದು ಕೇಳೋಕ್ಕೆ ಏನು ಆಧಾರ ಇದೆ ಅಂತ ನಾನು ಕೇಳ್ತೀನಿ ಅಂತಾನೆ ಕಿಟ್ಟಿ. ಆಗ ಚೇತನ್ ಕಾಲ್ ಕಟ್ ಮಾಡ್ತಾನೆ. ಅಲ್ಲಿಗೆ ಮಹಾದೇವ ರೋಡಿನ ತಂದು ಕಿಟ್ಟಿ ಕಾಲ್ ಹತ್ರ ತಳ್ತಾನೆ. ಪಂಚಮಿ ಮಹಾದೇವನ್ನ ತಬ್ಕೊಂಡು ಅಳ್ತಾಳೆ. ನೀನೇನು ಯೋಚನೆ ಮಾಡಬೇಡ ಕಣಮ್ಮ, ನಿನ್ನ ಅಣ್ಣ ಬಂದಾಯ್ತಲ್ಲ, ಇವತ್ತು ಈ ನನ್ನ ಮಗಂಗೆ ಒಂದು ಗತಿ ಕಾಣಿಸ್ದೆ ಸುಮ್ಮನೆ ಬಿಡಾಕಿಲ್ಲ ನಾನು ಅಂತಾನೆ ಮಹಾದೇವ. ಆಗ ಪಂಚಮಿ ಕಾವ್ಯನ ತಪ್ಕೊಂಡು ಹೇಳ್ತಾಳೆ. ಪಂಚಮಿ ಸಮಾಧಾನ ಮಾಡ್ಕೊ ಅಂತಾಳೆ ಕಾವ್ಯ. ಏಯ್ ಕಿಟ್ಟಿ, ಇವತ್ತಿಗೆ ನಿನ್ನ ಆಟ ಮುಗೀತು ಕಣೋ ಅಂತಾಳೆ ಕಾವ್ಯ. ಲೇ ಕಿಟ್ಟಿ, ನಮ್ಮ ಮನೆಯಲ್ಲೇ ಇದ್ಕೊಂಡು ಇಂಥ ಮನೆ ಹಾಳು ಕೆಲಸ ಮಾಡೋಕ್ಕೆ ಎಷ್ಟಲ ಧೈರ್ಯ ನಿನಗೆ? ನಿನ್ನ ಅಂತ ಅವನಿಗೆ ಬಾರಿಸ್ತಾನೆ. ಕಿಟ್ಟಿ ಕೆಳಗೆ ಬೀಳ್ತಾನೆ. ಇವತ್ತು ನಿನ್ನ ಸುಮ್ಮನೆ ಬಿಡಾಕಿಲ್ಲ ಅಂತ ಮಹಾದೇವ ಹೋಗುವಾಗ ಕಲ್ಯಾಣಿ ಮಹಾದೇವ ಅಂತ ಕೂಗ್ತಾರೆ. ಮಹೇಶ್ವರಿ ಶ್ರೀಧರರು ಬರ್ತಾರೆ. ಮಹಾದೇವ, ಏನೋ ಆಗಿದೆ ನಿನಗೆ? ಯಾಕೋ ಕಿಟ್ಟಿಗೆ ಹೀಗೆ ಹೊಡಿತಿದ್ಯಾ ಅಂತಾರೆ ಕಲ್ಯಾಣಿ. ಅಮ್ಮ, ಪಂಚಮಿ ಮದುವೆನಾಗೆ ಚೇತನ್ನ ಕಿಡ್ನಾಪ್ ಮಾಡಿಸಿದ್ದು ಬೇರೆ ಯಾರು ಅಲ್ಲ ಕಣಮ್ಮ, ನಮ್ಮ ಮನೆನಾಗೆ ಇದ್ಕೊಂಡು ನಮ್ಮನ್ನು ತಿಂದ್ಕೊಂಡು ನಂಬಿಕೆ ದ್ರೋಹ ಬಗ್ದಿರೋ ಈ ಕಿಟ್ಟಿ ಅಂತಾನೆ ಮಹಾದೇವ. ಸುಳ್ಳು ಕೇಳಿದ್ರ ಇವನು ಆಡ್ತಿರೋ ಮಾತನ್ನು? ನನ್ನ ತಮ್ಮ ಅಂಥವನಲ್ಲ ರೀ ಮಹಾದೇವ. ಯಾವನೋ ಬೀದಿಲಿ ಹೋಗೋನು ಬಂದು ಹೇಳಿದರೆ ಅವನ ಮಾತನ್ನೆಲ್ಲ ನೀನು ನಂಬಿಡ್ತೀಯಾ? ಇಲ್ಲ ಮಹಾದೇವ, ನನ್ನ ತಮ್ಮ ಅಂಥವನಲ್ಲ ಮಹಾದೇವ. ನನ್ನ ತಮ್ಮನ ಹೆಸರನ್ನು ಹಾಳು ಮಾಡಬೇಕು, ಪಂಚಮಿ ಬಾಳಲ್ಲಿ ಬೆಂಕಿ ಇಡಬೇಕು ಅಂತ ಯಾರು ಬೇಕು ಅಂತಲೇ ಇದನ್ನೆಲ್ಲ ಮಾಡ್ತಿದ್ದಾರೆ ಮಹಾದೇವ. ನೀನು ನಂಬೇಡ ಮಹಾದೇವ, ಇಂಥ ಮಾತನ್ನೆಲ್ಲ ನಂಬೇಡ ಅಂತಾರೆ ಮಹೇಶ್ವರಿ. ಚಿಕ್ಕಮ್ಮ, ನಾಲ್ಗೆ ಆಯ್ತಂತ ಬಾಯಿಗೆ ಬಂದ ಹಾಗೆ ಮಾತಾಡಬೇಡಿ. ನಿಮ್ಮ ತಮ್ಮನ ಯೋಗ್ಯತೆ ಏನು ಅಂತ ನನಗೂ ಗೊತ್ತದೆ, ಈ ಊರಿಗೂ ಗೊತ್ತದೆ. ಕಾಗೆಗೆ ಇಷ್ಟ ಅಂತ ಕಸದ ತೊಟ್ಟಿನ ಅರಮನೆ ಆಗೋಕೆ ಆಯ್ತದ ಅಂತಾನೆ ಮಹಾದೇವ, ದೊಡ್ಡವ್ರ ಹತ್ರ ಹೇಗೆ ಮಾತಾಡಬೇಕು ಅನ್ನೋದನ್ನು ಮರ್ತ್ಬಿಟ್ಟಿದ್ಯಾ ಅಂತಾನೆ ಮಹೇಶ್ವರಿ. ಮರ್ತಿಲ್ಲ, ಕಳ್ಳನ ವಹಿಸ್ಕೊಂಡು ಬಂದರೆ ಕೆಲಸ ಕೆಟ್ಟೋಯ್ತದೆ ಅಂತ ಹೇಳ್ತಿದ್ದೀನಿ ಅಂತಾನೆ ಮಹಾದೇವ. ಇಲ್ಲ ನಾನೇನು ಮಾಡಲಿಲ್ಲ, ಇವನು ಸುಳ್ಳು ಹೇಳ್ತಿದ್ದಾನೆ ಅಂತಾನೆ ಕಿಟ್ಟಿ. ಏನ್ಲ ಮುಖ ನೋಡ್ತಿದ್ಯಾ, ಹೇಳ ಅಂತ ರೋಡಿಗೆ ಹೊಡೆದು. ಸತ್ಯ ಹೇಳಬೇಕು, ಅವತ್ತು ಮದುವೆ ಮಂಟಪದಿಂದ ಚೇತನ್ನ ಕಿಡ್ನಾಪ್ ಮಾಡೋಕೆ ಹೇಳಿದ್ದು ಯಾರ್ಲಾ ಸತ್ಯ ಬೊಗಳು ಅಂತಾನೆ ಮಹಾದೇವ. ಹೊಡಿಬೇಡ ಅಣ್ಣ, ನಮ್ಮ ತಾಯಿ ಅಣ್ಣೆಗೂ ನಾನೇನು ತಪ್ಪು ಮಾಡಿಲ್ಲ ಅಣ್ಣ. ಈ ಕೆಲಸ ಹೇಳಿದ್ದು ಕಿಟ್ಟಿ ಅಣ್ಣನೇ ಅಣ್ಣ. ನನಗೆ ದುಡ್ಡು ಕೊಟ್ಟು ಚೇತನ್ನ ಎತ್ಕೊಂಡು ಹೋಗು ಅಂತ ಹೇಳಿದ್ದು ಈ ಕಿಟ್ಟಿ ಅಣ್ಣನೇ ಅಣ್ಣ. ಬೇಕಿದ್ರೆ ನನ್ನ ಜೊತೆ ಅವತ್ತು ಬಂದಿದ್ರವರೆಲ್ಲ ಬಂದು ಸಾಕ್ಷಿ ಹೇಳ್ತಾರಣ್ಣ ಅಂತಾನೆ ರೌಡಿ. ಆಗ ಮಹಾದೇವ ಮಚ್ಚು ತಗೊಂಡು ಕಿಟ್ಟಿನ ಹಿಡ್ಕೋತಾನೆ. ಮಹಾದೇವ, ಬೇಡ ಕಣೋ, ಅವನನ್ನು ಕೊಂದು ನೀನು ಅಪರಾಧಿ ಆಗಬೇಡ, ಅವನ್ನ ಕರ್ಕೊಂಡೋಗಿ ಪೊಲೀಸರಿಗೆ ಒಪ್ಪಿಸೋ, ಅವರೇ ಎಲ್ಲ ನೋಡ್ಕೊಂಡು ಬಿಡ್ತಾರೆ ಅಂತಾರೆ ಕಲ್ಯಾಣಿ. ಇಂಥ ಹರಾಮಿ ನನ್ನ ಮಗನಿಗೆ ಬದುಕೋ ಯೋಗ್ಯತೆಯೇ ಇಲ್ಲ ಇವತ್ತು ಇವನ್ನ ಅಂತ ಮಚ್ಚನ ಎತ್ತುವಾಗ ಶ್ರೀಧರ ತಡೆದು, ಮಹಾದೇವ, ಅವನ್ನ ಕೊಂದು ನೀನು ಜೈಲಿಗೆ ಹೋಗಬೇಕು ಅಂದ್ಕೊಂಡಿದ್ಯಾ? ಬಿಡೋ ಅವನ್ನ ಅಂತ ಬಿಡಿಸಿ, ರೌಡಿಗೆ ನೀನೇನೋ ಇಲ್ಲೇ ನಿಂತಿದ್ಯಾ, ಸ್ವಲ್ಪ ಹೊತ್ತು ನೀನು ಇಲ್ಲೇ ಇದ್ದರೆ ಮಹಾದೇವ ನಿನ್ನನ್ನು ಕೊಂದೇ ಬಿಡ್ತಾನೆ, ಹೊರಡು ಅಂತಾರೆ ಶ್ರೀಧರ. ಆಗ ರೌಡಿ ಓಡ್ತಾನೆ. ಆಗ ಕಿಟ್ಟಿ ರೂಮಿಗೆ ಹೋಗಿ ಡೋರ್ನ ಕ್ಲೋಸ್ ಮಾಡ್ಕೋತಾನೆ. ಏಯ್ ತೆಗಿಲ ಬಾಗ್ಲು, ಏಯ್ ಕಿಟ್ಟಿ, ನನ್ನ ತಂಗಿ ಜೀವನ ಹಾಳು ಮಾಡಿರೋ ನಿನ್ನ
ನಾನು ಸುಮ್ಮನೆ ಬಿಡಾಕಿಲ್ಲ, ತೆಗೆಯ ಬಾಗ್ಲು. ಉಂಡು ಮನೆಗೆ ದ್ರೋಹ ಬಗೆಯೋಕ್ಕೆ ಎಷ್ಟು ಧೈರ್ಯ ನಿನಗೆ ಅಂತಾನೆ ಮಹಾದೇವ. ಮಹೇಶ್ವರಿ ಅಲ್ಲಿಂದ ಓಡ್ತಾರೆ. ನನ್ನ ತಂಗಿ ಏನು ಅನ್ಯಾಯ ಮಾಡಿದ್ಲು ನಿನಗೆ ಅಂತಾನೆ ಮಹಾದೇವ. ಪಂಚಮಿ ಅಳ್ತಾಳೆ. ಪಂಚಮಿ ಎಲ್ಲ ಸರಿ ಹೋಗುತ್ತೆ ಅಂತಾಳೆ ಕಾವ್ಯ. ಚಿಕ್ಕಪ್ಪ, ನನ್ನ ತಂಗಿಗೆ ಅನ್ಯಾಯ ಮಾಡವನೆ, ನಿಮ್ಮ ಮಗಳಿಗೆ ಅನ್ಯಾಯ ಮಾಡವನೆ, ಇವನ್ನ ಸುಮ್ಮನೆ ಬಿಡಬೇಕಾ ಹೇಳಿ ನೀವು? ಬಿಡ್ಬೋದೇನೋ, ಆದರೆ ನಾನು ಮಾತ್ರ ಸುಮ್ಮನೆ ಬಿಡಾಕಿಲ್ಲ ಚಿಕ್ಕಪ್ಪ. ಇವತ್ತು ಇವನು ಸಾಯಿಸಿ ಹಾಕ್ತೀನಿ ಅಂತ ಡೋರ್ ಬಡಿತಾನೆ ಮಹಾದೇವ. ಮಹಾದೇವ, ತಪ್ಪಾಯ್ತು ಮಹಾದೇವ, ನನ್ನ ಬಿಟ್ಬಿಡು, ನನ್ನ ಪ್ರಾಣ ಉಳಿಸು, ನನ್ನ ಬಿಟ್ಬಿಡು ಅಂತ ಕೂಗ್ತಾನೆ ಕಿಟ್ಟಿ. ಮೊದಲು ಬಾಗಿಲು ತೆಗಿಲ್ಲ, ತಪ್ಪಾಯ್ತಾ? ಇವತ್ತು ನಿನ್ನ ಸುಮ್ಮನೆ ಬಿಟ್ಟರೆ ನಾನು ತಪ್ಪು ಮಾಡ್ದಂಗೆ ಕಣ್ಲ, ತೆಗಿಲ ಬಾಗಿಲು ಅಂತಾನೆ ಮಹಾದೇವ. ಮಹಾದೇವ ಕೋಪದಲ್ಲಿ, ಯಾವ ಅನಾಹುತನೂ ಮಾಡಬೇಡ, ಅವನಿಗೆ ಶಿಕ್ಷೆ ಆಗಬೇಕು, ನಿನಗಲ್ಲ, ಪ್ಲೀಸ್ ಮಹಾದೇವ, ನನ್ನ ಮಾತು ಕೇಳು, ಬೇಡ ಅಂತಾಳೆ ಕಾವ್ಯ. ಇವತ್ತು ನಾನು ಈ ಮಗನ ಸುಮ್ಮನೆ ಬಿಡಾಕಿಲ್ಲ, ತೆಗಿಲ ಬಾಗಿಲು ಅಂತ ಬಾಗಿಲನ್ನು ತಳ್ತಿರ್ತಾನೆ ಮಹಾದೇವ. ಈಚೆ ದಾಮಿನಿಗೆ ಈಶ್ವರಿ ಕಾಲ್ ಮಾಡಿ, ದಾಮಿನಿ ಬೇಗ ಮನೆಗೆ ಬಾ, ಮಹಾದೇವ ನನ್ನ ತಮ್ಮನ ಕೊಲ್ಲೋಕೆ ಹೋಗ್ತಿದ್ದಾನೆ, ಬೇಗ ಬಾ ಅಂತಾಳೆ. ಏಯ್ ಮಹೇಶ್ವರಿ, ನನಗೆ ಇಲ್ಲಿ ಸಾವಿರಾರು ಕೆಲಸ ಇದೆ, ನಂದೇ ಸಾಕಾಗಿದೆ, ನಿಂದು ಬೇರೆ ನೋಡು. ಉಣ್ಣಕ್ಕೆ ಬಂದವನು ಮನೆಗೆ ಬೆಂಕಿ ಇಟ್ಟರೆ ನಾನೇನು ಮಾಡಲಿ ನೋಡು ಮಹೇಶ್ವರಿ. ಇದು ನಾನು ಮನೆಗೆ ಬರೋದಕ್ಕೆ ಮುಂಚೆನೇ ಆಗಿರೋ ಪ್ರಾಬ್ಲಮ್ಸ್ಗಳು, ಇದಕ್ಕೂ ನನಗೂ ಸಂಬಂಧ ಇಲ್ಲ. ನಿನ್ನ ತಮ್ಮನ ಉಸಾವರಿನ ನೀನೇ ನೋಡ್ಕೊ, ನನ್ನ ತಲೆಗೆ ತರಬೇಡ, ಇಡು ಫೋನ್ನ ಅಂತ ಕಾಲ್ ಕಟ್ ಮಾಡ್ತಾಳೆ ದಾಮಿನಿ. ಅಯ್ಯೋ ದೇವರೇ, ಕೊನೆಗಳಿಗಿಲ್ಲಿ ಇವಳು ಕೈ ಕೊಟ್ಲಲ್ಲ, ಈಗ ಯಾರಿಗೆ ಹೇಳಲಿ ಅಂತ ರಾಮ್ಗೆ ಕಾಲ್ ಮಾಡಿ ಅಳ್ತಾರೆ ಮಹೇಶ್ವರಿ. ಅಮ್ಮ ಏನಾಯಿತು ಅಂತಾನೆ ರಾಮ್. ಯಾಕೆ ಹೀಗೆ ಅಳ್ತಿದ್ಯಾ ಅಂತಾನೆ ರಾಮ್. ಬೇಗ ಮನೆಗೆ ಬರೋ ರಾಮ್, ಕಿಟ್ಟಿನ ಸಾಯಿಸ್ಬಿಡ್ತಾನೆ ಮಹಾದೇವ ಕಣೋ, ಇನ್ನು ಸ್ವಲ್ಪ ಹೊತ್ತಲ್ಲಿ ಮನೇಲಿ ಹೆಣನೇ ಬಿದ್ದು ಬೀಳುತ್ತೆ ಅಂತಾರೆ ಮಹೇಶ್ವರಿ. ಅಣ್ಣ ಕಿಟ್ಟಿ ಮಾವಂಗೆ ಯಾಕೆ ಹೊಡಿತಾನೆ, ಏನಾಯಿತು ಅಂತ ಸರಿಯಾಗಿ ಹೇಳಮ್ಮ ಅಂತಾನೆ ರಾಮ್. ಅದು ರಾಮ್, ಈಗ ಅದನ್ನು ಹೇಳೋಕ್ಕೆ ಸಮಯ ಇಲ್ಲ, ತಡ ಮಾಡಿದರೆ ನನ್ನ ತಮ್ಮನ ಹೆಂಡತಿ ಪಂಚಮಿ ವಿಧವೆ ಆಗ್ತಾಳೆ, ಬೇಗ ಬಾರು ಅಂತಾರೆ ಮಹೇಶ್ವರಿ. ಸರಿ, ಹೀಗೆ ಬರ್ತೀವಿ ಅಂತಾನೆ ರಾಮ್. ಏನಾಯಿತು ರಾಮ್ ಅಂತಾಳೆ ಪ್ರೇಮ. ಕಿಟ್ಟಿ ಮಾವ ಏನೋ ಎಡ್ವರ್ಟ್ ಮಾಡ್ಕೊಂಡಿದ್ದಾನೆ, ಅಣ್ಣ ಅವನಿಗೆ ಸಿಕ್ಕಾಪಟ್ಟೆ ಹೊಡಿತಿದ್ದಾನಂತೆ, ನಾವು ಈಗಲೇ ಮನೆಗೆ ಹೋಗಬೇಕು, ಬಾ ಹೋಗೋಣ ಅಂತಾನೆ ರಾಮ್. ಈಚೆ ಕಿಟ್ಟಿ, ಅಯ್ಯೋ ದೇವರೇ, ಇವತ್ತು ಮಹಾದೇವನ ಕೈಲಿ ಸಿಕ್ಕಾಕ್ಕೊಂಡ್ರೆ ನನ್ನ ಕತೆ ಗೋವಿಂದ, ಏನಾದರೂ ಮಾಡಿ ತಪ್ಪಿಸ್ಕೋಬೇಕಲ್ಲ ಅಂತ ಯೋಚನೆ ಮಾಡ್ತಾ ಇರುವಾಗ ಮಹಾದೇವ ಡೋರ್ನ ಓಪನ್ ಮಾಡಿ ಕಿಟ್ಟಿನ ಹೇಳ್ಕೊಂಡು ಬಂದು ತಳ್ತಾನೆ. ಮಹಾದೇವ, ತಪ್ಪಾಯಿತು ಮಹಾದೇವ, ಅದು ಯಾಕಾಯಿತು ಏನು ಅಂತ ನಾನು ಹೇಳ್ತೀನಿ ಮಹಾದೇವ ಅಂತಾನೆ ಕಿಟ್ಟಿ. ಆಗ ಮಹಾದೇವ ಕಿಟ್ಟಿ ಎದೆ ಮೇಲೆ ಕಾಲಿಟ್ಟು, ಚಿಲ್ಲರೆ ನನ್ನ ಮಗನೇ, ನಾನಿನ್ನ ಮಾತು ನಂಬ್ತೀನಿ ಅಂದ್ಕೊಂಡಿದ್ದೀಯಲ್ಲ, ನನ್ನ ತಂಗಿ ಜೀವನದಲ್ಲಿ ಆಟ ಆಡೋಕ್ಕೆ ಎಷ್ಟಲ ಧೈರ್ಯ ನಿನಗೆ? ಆ ಗರುಡ ನನ್ನ ತಂಗಿ ಮೈ ಮುರಿದ ಅನ್ನೋ ಕಾರಣಕ್ಕೆ ಅವನ ಕೈನೇ ಕತ್ತರಿಸಿದ್ದೀನಿ ಅನ್ನೋದು ಗೊತ್ತಿದ್ದು ನನ್ನ ತಂಗಿ ಜೀವನನ ಹಾಳು ಮಾಡೋಕ್ಕೆ ನೋಡಿದ್ಯಲ್ಲ, ಏನು ಮಾಡಬೇಕು? ಇವತ್ತು ನಿನ್ನ ಸಾಯಿಸಾಕ್ಬಿಡ್ತೀನಿ ಅಂತ ಮಚ್ಚನ ಹಾಕುವಾಗ ಎಲ್ಲರೂ ಕೂಗ್ತಾ ಕಣ್ಣು ಮುಚ್ಕೋತಾರೆ. ರಾಮ್ ಬಂದು ಮಹಾದೇವನ ಕೈನ ಹಿಡ್ಕೊಂಡು, ಅವನ್ನ ಕೊಂದು ನೀನು ಜೈಲಿಗೆ ಹೋಗಬೇಕು ಅಂದ್ಕೊಂಡಿದ್ದೆ ಅಣ್ಣ, ಪ್ಲೀಸ್ ಕಣೋ, ಸಮಾಧಾನ ಮಾಡ್ಕೊಳ್ಳೋ, ಬಿಡೋ ಅಂತ ಮಚ್ಚನ ಕಸಿತಾನೆ ರಾಮ್. ನೀನು ಉದ್ಧಾರ ಆಗಲ್ಲ ಕಣೋ, ನೀನು ಈ ಮನೆಗೆ ದ್ರೋಹ ಮಾಡಿದ್ಯಲ್ಲ. ಏಯ್ ಕಿಟ್ಟಿ, ನನ್ನ ಮಗಳಿಗೆ ಅನ್ಯಾಯ ಮಾಡೋದಕ್ಕೆ ನಿನಗೆ ಮನಸ್ಸಾದರೂ ಹೇಗೆ ಬಂತು ಅಂಥೂ ಅಂತಾರೆ ಕಲ್ಯಾಣಿ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.